ಬಾಗೇಪಲ್ಲಿ ಪಟ್ಟಣದಲ್ಲಿ ವಾರ್ಡ್ಗಳ ಜನತೆಗೆ ನೀರಿನ ಸೌಲಭ್ಯಕ್ಕಾಗಿ ಕೊಳವೆ ಬಾವಿಗಳನ್ನು ಪುರಸಭೆಯಿಂದ ಕೊರೆಸಲಾಗಿದೆ. ಆ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಸ್ಟಾರ್ಟರ್ಗಳ ಪೆಟ್ಟಿಗೆಗಳನ್ನು ಅವುಗಳ ಸಮೀಪದಲ್ಲೇ ಅಳವಡಿಸಲಾಗಿದೆ. ವಿದ್ಯುತ್ ಎಂದರೆ ಅಪಾಯಕಾರಿ. ಇಂತಹ ಅಪಾಯಕಾರಿ ವಿದ್ಯುತ್ ಉಪಕರಣಗಳ ಬಳಕೆ ಎಚ್ಚರದಿಂದ ಉಪಯೋಗಿಸಬೇಕಾಗುತ್ತದೆ. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಸಿಬ್ಬಂದಿಗೆ ವಿದ್ಯುತ್ ಸಂಪರ್ಕವಿರುವ ಪಂಪ್ ಸ್ಟಾರ್ಟರ್ಗಳ ಪೆಟ್ಟಿಗೆಗಳಿಂದ ಉಂಟಾಗುವ ಅಪಾಯದ ಪರಿಯೇ ಇಲ್ಲದಂತಾಗಿದೆ. ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳ ಸ್ಟಾರ್ಟರ್ಗಳ ಪೆಟ್ಟಿಗೆಗಳು ನೆಲದಲ್ಲೇ ಅಳವಡಿಸಲಾಗಿದೆ. 9, 14, 22 ಮತ್ತು 19ನೇ ವಾರ್ಡ್ಗಳು ಸೇರಿ ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳಿಗೆ ಸಂಪರ್ಕವಿರುವ ಸ್ಟಾರ್ಟರ್ಗಳ ಪೆಟ್ಟಿಗೆ ನಿರ್ವಹಣೆ ಇಲ್ಲದಂತಾಗಿದೆ. ಕೇವಲ ಸ್ವಿಚ್ ಆನ್ ಮತ್ತು ಆಫ್ ಮಾಡಲೆಂದು ಬಳಸಲಾಗುತ್ತಿದ್ದು, ಅವುಗಳು ಹಾಳಾದರೂ ಅವುಗಳಿಂದ ಅನಾಹುತಗಳು ಸಂಭವಿಸಿದರೂ ತಮಗೆ ಸಂಬಂಧವಿಲ್ಲದಂತೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷಿಸಿದ್ದಾರೆ. ಪುರಸಭೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ವಿದ್ಯುತ್ ಉಪಕರಣಗಳು ರಸ್ತೆ ಬದಿ ನೆಲದಲ್ಲೇ ಇರುವುದರಿಂದಾಗಿ ಆಟವಾಡುವ ಮಕ್ಕಳು, ಮೇವಾಡುವ ಪ್ರಾಣಿಗಳಿಗೆ ಕುತ್ತು ತರುವ ಸಂಭವ ಹೆಚ್ಚಾಗಿದೆ. ಅದರಲ್ಲೂ ಕೆಲವು ಸ್ಟಾರ್ಟರ್ಗಳ ಪೆಟ್ಟಿಗೆಗಳಿರುವ ಜಾಗದಲ್ಲಿ ಅಲ್ಲಿನ ನಿವಾಸಿಗಳು ಕಸದ ರಾಶಿ ಸುರಿಯುವ ಅಡ್ಡವನ್ನಾಗಿಸಿಕೊಂಡಿದ್ದಾರೆ. ಕಸ ಎಸೆಯುವಾಗ ವಿದ್ಯುತ್ ಗ್ರೌಂಡಿಂಗ್ ಅಥವಾ ಕಸ ವಿಲೇವಾರಿ ಮಾಡುವ ಪೌರ ಕಾರ್ಮಿಕರಿಗೆ ತೊಂದರೆಯಾದರೆ ಯಾರು ಹೊಣೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಮಳೆಗಾಲ ಆರಂಭವಾಗಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಎಚ್ಚರದಿಂದ ಇರಬೇಕು. ಹಾಗಾಗಿ ನಿತ್ಯವೂ ಕೊಳವೆ ಬಾವಿಯ ಪಂಪನ್ನು ಚಾಲು ಮಾಡುವ ಜಲಗಾರರು ತೇವಭರಿತ ನೆಲದಲ್ಲಿರುವ ಸ್ಟಾರ್ಟರ್ ಪೆಟ್ಟಿಗೆಗಳನ್ನು ಮುಟ್ಟುವಾಗ ವಿದ್ಯುತ್ ಅವಘಡ ಆತಂಕದಲ್ಲೇ ಕೆಲಸ ಮಾಡಬೇಕಿದೆ. ಇನ್ನು ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಕಡೆ ದೊಡ್ಡ ಪೊದೆಗಳು ಅರಳುತ್ತಿದ್ದು ವಿದ್ಯುತ್ ಅವಘಡಗಳನ್ನು ಸೃಷ್ಟಿಸುವಂತಿದೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ KN ಹರೀಶ್ ಮಾತನಾಡಿ, ಅವಘಡಗಳು ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳುವುದು ಮುಖ್ಯ. ಹಾಗಾಗಿ ಸ್ಟಾರ್ಟರ್ ಪೆಟ್ಟಿಗೆಗಳು ಮಕ್ಕಳ, ಪ್ರಾಣಿಗಳ ಸಂಪರ್ಕಕ್ಕೆ ಸಿಗದಂತೆ ಅಳವಡಿಸಬೇಕು. ಜಲಗಾರನು ನಿತ್ಯವೂ ತಮ್ಮ ವಾರ್ಡಿನ ಜೊತೆಗೆ ನೀರಿನ ಸರಬರಾಜು ಮಾಡಲು ಕೊಳವೆ ಬಾವಿಗಳನ್ನು ಚಾಲು ಮಾಡಬೇಕಿದೆ. ಈ ವೇಳೆ ವಿದ್ಯುತ್ ಅವಘಡಗಳು ಸಂಭವಿಸಿದರೆ ಅವರ ಕುಟುಂಬಸ್ಥರಿಗೆ ನೆರವಾಗಿ ನಿಲ್ಲುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಸ್ಟಾರ್ಟರ್ ಪೆಟ್ಟಿಗೆಗಳ ನಿರ್ವಹಣೆ ಸಮರ್ಪಕ ರೀತಿಯಲ್ಲಿ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪ್ಯಾನೆಲ್ ಬೋರ್ಡ್ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ನಿಜವಾಗ್ಲೂ ನಾನು ಸಿ ನ್ಯೂಸ್ ಮಾಧ್ಯಮವನ್ನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂತಂದರೆ ಇವತ್ತು ಮಳೆಗಾಲ, ಮಳೆ ಹೆಚ್ಚಾಗಿ ಬೀಳ್ತಾ ಇದೆ, ತುಂತುರು ಮಳೆ ಇದೆ. ಇವತ್ತು ಸಮಯವಲ್ಲದ ಸಮಯದಲ್ಲಿ ಪುರಸಭೆ ಕಾರ್ಮಿಕರು ಆ ಬೋರ್ವೆಲ್ಲನ್ನು ಆನ್ ಮಾಡಿದ ಸಂದರ್ಭದಲ್ಲಿ ಅದು ಏನಾದರೂ ಅನಾಹುತ ಅವಕಾಶಗಳು ಹೆಚ್ಚಾಗಿದೆ. ಯಾಕೆಂತಂದರೆ ಈ ಪುರಸಭೆಯವರು ಈ ಪ್ಯಾನಲ್ ಬೋರ್ಡನ್ನು ಅದರ ನಿಯಮಾನುಸಾರ ಎಷ್ಟು ಎತ್ತರದಲ್ಲಿರಬೇಕು ಅಷ್ಟು ಎತ್ತರದಲ್ಲಿ ಅದನ್ನು ಫಿಟ್ ಮಾಡುವಂಥದ್ದನ್ನು ಬಿಟ್ಟುಬಿಟ್ಟು ಕೆಳಗಡೆನೇ ಇಟ್ಟಿದ್ದಾರೆ. ಆ ಕೆಳಗಡೆಯಿಂದಲೇ ಏನಾದರೂ ಅನಾಹುತ ಸಂಭವಿಸ್ಬೋದು. ಯಾವ ರೀತಿ ಅಂತಂದರೆ ಇವತ್ತು ಆ ಒಂದು ಪ್ರಾಣಿ ಪಕ್ಷಿಗಳಾಗಲಿ ಅದರ ಪಕ್ಕದಲ್ಲಿ ಓಡಾಡೋ ಸಂದರ್ಭದಲ್ಲಿ, ಇಲ್ಲ ಕೆಲವೊಂದು ಬೋರ್ವೆಲ್ಗಳು ಮನೆ ಪಕ್ಕದಲ್ಲೇ ಇದೆ, ಆ ಮನೆ ಮಕ್ಕಳು ಆಟ ಆಡೋ ಸಂದರ್ಭದಲ್ಲಿ ಆ ಪ್ಯಾನಲ್ ಬೋರ್ಡನ್ನು ಟಚ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದಾಗ ಏನಾದರೂ ಅನಾಹುತಾಗ ಅಯ್ಯೋ ಅನಾಹುತ ಆಗಬಾರ್ದಾಗಿತ್ತೆ ಅಂತೇಳಿ ಭಯಪಡ್ಕೊಳ್ಳೋ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಅನಾಹುತ ನಡೆಯೋಕ್ಕಿಂತ ಮೊದಲೇ ತಾವು ಅದನ್ನು ಸರಿಪಡಿಸಿ ಅದಕ್ಕೆ ಬೇಕಾದಂಥ ಸೂಕ್ತ ಬದ್ಧತೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರವೇ ತಾಲೂಕು ಖಜಾಂಚಿ ನಾರಾಯಣಸ್ವಾಮಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಕೃಷ್ಣಪ್ಪ, ಕರವೇ ವಿದ್ಯಾರ್ಥಿ ಘಟಕದ ಸಚಿನ್, ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.